ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಎಲ್ರಿಗೂ. 2024 ಕಳೆದ್ಬಿಟ್ಟು ಇವಾಗ 2025 ಬಂದಿದೆ. ಈ 2025ರಲ್ಲಿ ಎಲ್ರಿಗೂ ಆ ದೇವರು ಸುಖ ಶಾಂತಿ ನೆಮ್ಮದಿಯನ್ನು ಕೊಟ್ಟು ಕಾಪಾಡಲಿ ಅಂತ ದೇವರಲ್ಲಿ ಪ್ರಾರ್ಥಿಸುತ್ತಾ, ಈ 2025ಅಲ್ಲಿ ನಮ್ಮ ಯೂಟ್ಯೂಬ್ ಚಾನಲ್ ಯೂಟ್ಯೂಬ್ ಚಾನಲಿಂದ ಹೊಸ ವೀಡಿಯೋಗಳನ್ನ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಹೇಗೆ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಾಗ ಜನವರಿ 14 ಒಳ್ಳೆಯ ದಿವಸ, ಮಕರ ಸಂಕ್ರಾಂತಿ ದಿವಸ. ಸೊ ಇವತ್ತೇ ಒಂದು ದೇವರ ದರ್ಶನ ಪಡೆದುಕೊಂಡು ನಮ್ಮ ಚಾನಲ್ಗೆ ಒಳ್ಳೆಯದಾಗಲಿ ಅಂತ ಅಂದ್ಕೊಂಡು ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಸೊ ಅದಕ್ಕೋಸ್ಕರ ಮಂತ್ರಾಲಯದ ರಾಘವೇಂದ್ರ ಸ್ವಾಮಿಗಳ ದರ್ಶನ ಪಡೆದುಕೊಂಡು ಈ ಯೂಟ್ಯೂಬ್ ಚಾನಲ್ನ ವೀಡಿಯೋಗಳನ್ನ ಕಂಟಿನ್ಯೂ ಮಾಡೋಣ ಅಂತ ಅಂದ್ಕೊಂಡು ಇಲ್ಲಿ ಬಂದಿದ್ದೀವಿ. ಇಲ್ಲಿ ಏನಕ್ಕೆ ಬಂದಿದ್ದೀವಿ ಅಂದರೆ, ನಾವು ಬೆಂಗಳೂರಲ್ಲಿ ವರ್ಕ್ ಮಾಡ್ತಾ ಇರೋದು. ಸೊ ದಿನನಿತ್ಯ ಜಂಜಾಟಗಳಿರುತ್ತವೆ. ಬೆಳಗ್ಗೆ ಬಂತಂದರೆ ಆಫೀಸ್ಗೆ ಹೋಗಬೇಕು, ಸಂಜೆ ಬರಬೇಕು, ತಿನ್ನೋದು, ಮಲಗೋದು, ಇದೇ ರೊಟೀನ್ ಆಗಿಬಿಡುತ್ತೆ. ಸೊ ತಲೆಗೆ ವಿಶ್ರಾಂತಿ ಅಂತ ಇರೋದಿಲ್ಲ. ಸೊ ಮನಃಶಾಂತಿ ಅಂತ ಬೇಕಂದರೆ ನಾವು ಒಂದು ದೇವಸ್ಥಾನಗಳಿಗೆ ಹೋಗಬೇಕು ಅಥವಾ ಪ್ರಕೃತಿ ಸೌಂದರ್ಯನ ಅನುಭವಿಸಬೇಕು. ಸೊ ಪ್ರಕೃತಿ ಸೌಂದರ್ಯ ನಾವು ಆಲ್ರೆಡಿ ಅನುಭವಿಸ್ತಿದ್ವಿ. ಯಾಕಂದರೆ ನಾವು ಆಲ್ರೆಡಿ ಮಂಗಳೂರವರು, ನಮ್ಮ ಪ್ರಕೃತಿ ಬಡಿಲಲ್ಲಿ ಬೆಳೆದವರು. ದೇವರ ದರ್ಶನ ಅಂತ ಬಂದಾಗ ಯಾವಾಗಲೂ ಒಂದು ಸಲ ಆ ರಾಘವೇಂದ್ರ ದೇವರು ಕನಸಲ್ಲಿ ಬಂದು ಕರೀತಾರಂತ ಹೇಳ್ತಾರೆ. ಅದೇ ಥರ ನನ್ನ ಫ್ರೆಂಡು ಬೆನಕಂತ ಇವರಿಗೆ ಈ ಸಲ ಕರೆದಿರೋದು. ಇದು ನನ್ನ 3ನೇ ಸಲ ಬರ್ತಿರೋದು. ಈ ಸಲ ಕರೆದಿರೋದು ಇವ್ರ ಜೊತೆ ನಾವು ಬರ್ತಿರೋದು. ನಾವು ಬಂದು ಇಲ್ಲಿ ದೇವರ ದರ್ಶನ ಪಡೆದುಕೊಂಡು ಅವ್ರಿಗೂ ಒಳ್ಳೆಯದಾಗಲಿ, ಎಲ್ರಿಗೂ ಒಳ್ಳೆಯದಾಗಲಿ, ನಮ್ಮ ಯೂಟ್ಯೂಬ್ ಚಾನಲ್ಗೂ ಒಳ್ಳೆಯದಾಗಲಿ ಅಂತ ಹೇಳಿ ಇಲ್ಲಿ ಬಂದಿದ್ದೀವಿ. ಬನ್ನಿ ದೇವರ ದರ್ಶನ ಪಡೆದುಕೊಂಡು ನಮ್ಮ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಬನ್ನಿ. ಮಂತ್ರಾಲಯ ಕ್ಷೇತ್ರ ಶ್ರೀ ರಾಘವೇಂದ್ರ ದೇವರ ಪುಣ್ಯ ನಿಲಯ. ಕಲಿಯುಗದ ಕಲ್ಪತರು ಹಾಗೆಯೇ ಕಾಮಧೇನು ಎನಿಸುವ ಸ್ವಾಮಿಗಳ ಮಠವು ಬೆಂಗಳೂರಿನಿಂದ 400 ಕಿಲೋಮೀಟರ್ ಹಾಗೆಯೇ ರಾಯಚೂರಿನಿಂದ 40 ಕಿಲೋಮೀಟರ್ ದೂರದಲ್ಲಿರುವ ಭಾರತದ ಆಂಧ್ರ ಪ್ರದೇಶದ ಕರ್ನೂಲ್ ಜಿಲ್ಲೆಯಲ್ಲಿದೆ. ವೀಕ್ಷಕರೇ ನೋಡಿ, ಇದೇ ಮಂತ್ರಾಲಯ ರಾಘವೇಂದ್ರ ಸ್ವಾಮಿಗಳ ದೇವಸ್ಥಾನ. ಇದು ಎಂಟ್ರೆನ್ಸು. ಇನ್ನು ಮುಂದೆ ಹೋಗಬೇಕು, ಬನ್ನಿ ತೋರಿಸ್ತಾನೆ. ತುಂಗಭದ್ರಾ ನದಿ ದಡದಲ್ಲಿರುವ ಈ ಮಠವು ಶ್ರೀ ರಾಘವೇಂದ್ರ ಸ್ವಾಮಿಯವರು ನೆಲೆಸಿ ಜೀವಂತ ಸಮಾಧಿಯಾದ ಪುಣ್ಯಕ್ಷೇತ್ರ. ಮಂಚಾಲೆ ಎಂದು ಕರೆಯಲ್ಪಡುತ್ತಿದ್ದ ಈ ಊರಿಗೆ ಸುಮಾರು 16ನೇ ಶತಮಾನದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಂತ್ರಗಳ ಪವಾಡಗಳಿಂದ ಮಂತ್ರಾಲಯ ಎಂಬ ಹೆಸರು ಬಂದಿದೆ. ಶ್ರೀ ಮಧ್ವಾಚಾರ್ಯರ ಅನುಯಾಯಿಯಾಗಿ ದ್ವೈತ ಸಿದ್ಧಾಂತವನ್ನು ಪ್ರತಿಪಾದಿಸಿದ ಶ್ರೀ ರಾಯರು ಪ್ರಹ್ಲಾದ ರಾಯರ 3ನೇ ಅವತಾರವೆಂದು ಕರೆಯಲ್ಪಡುತ್ತಾರೆ. ಬನ್ನಿ ವೀಕ್ಷಕರೇ, ರಾಯರ ಪೂಜೆಯ ಸೌಂದರ್ಯನ ಕಣ್ತುಂಬಿಕೊಳ್ಳೋಣ. पूजाय राघवेंद्राय सत्यधर्म रथाय च ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಇದು ರಾಯರ ನೆನೆಯುವ ಮಂತ್ರ. ನಾನು ರಾಘವೇಂದ್ರ ಸ್ವಾಮಿಗಳಿಗೆ ನಮಸ್ಕರಿಸುತ್ತಿದ್ದೇನೆ. ಅವರು ಸತ್ಯ ಮತ್ತು ಧರ್ಮನಿಷ್ಠೆಗೆ ಹೆಸರುವಾಸಿ. ಅವರು ಭಕ್ತರಿಗೆ ಕಲ್ಪವೃಕ್ಷ, ಅವರಲ್ಲಿ ಶರಣು ಹೋದವರಿಗೆ ಕಾಮಧೇನು ಎಂಬುದು ಇದರ ಅರ್ಥ. ಜೀವನದಲ್ಲಿ ಒಮ್ಮೆಯಾದರೂ ಮಂತ್ರಾಲಯಕ್ಕೆ ಹೋಗಿ
ಸ್ವಾಮಿಗಳ ಗದ್ದುವಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಈ ಮಂತ್ರ ಪಠಿಸಬೇಕು ಅನ್ನೋ ಆಸೆ ಎಲ್ಲರಿಗೂ ಇರುತ್ತದೆ. ನೀವು ಇಲ್ಲಿ ನೋಡ್ತಿರ್ಬೋದು, ಇದನ್ನೇ ಬೃಂದಾವನ ಅಂತಾರೆ. ರಾಘವೇಂದ್ರ ಸ್ವಾಮಿಗಳು ಜೀವಂತವಾಗಿ ಸಮಾಧಿಯಾಗಿರುವಂಥ ಸ್ಥಳ ಇದು. ನೀವಿಲ್ಲಿ ನೋಡ್ತಾ ಇರುವಂಥದ್ದು ಪ್ರಸಾದ ಕೌಂಟರ್. ವೀಕ್ಷಕರೇ, ರಾಘವೇಂದ್ರ ದೇವರ ದರ್ಶನ ಆಯಿತು. ಇವಾಗ ಇಲ್ಲೇ ಹತ್ತಿರದಲ್ಲಿ ಪಂಚಮುಖಿ ಅಂತ ಬರುತ್ತೆ, ಅಂದರೆ ಅದು ಒಂದು ದೇವಸ್ಥಾನ. ರಾಘವೇಂದ್ರ ಸ್ವಾಮಿಗಳು ತಪಸ್ಸು ಮಾಡಿದಾಗ ಹನುಮಂತ ದೇವರು ಪ್ರತ್ಯಕ್ಷ ಆಗಿಬಿಟ್ಟು ರಾಘವೇಂದ್ರ ಸ್ವಾಮಿಗಳಿಗೆ ಆಶೀರ್ವಾದ ಮಾಡಿದಂಥ ಸ್ಥಳ. ಅಲ್ಲಿ ಹನುಮಂತ ದೇವರ ಪಾದದ ಗುರುತು ಇದೆ, ಅಲ್ಲಿ ಹೋಗ್ಬಿಟ್ಟು ನೋಡಿಬಿಟ್ಟು ನಿಮ್ಗೆ ತೋರಿಸ್ತೇನೆ ಬನ್ನಿ. ಮಂತ್ರಾಲಯದ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನ. ಶ್ರೀರಾಮದೇವರ ಭಕ್ತರಾದಂತಹ ಶ್ರೀ ರಾಘವೇಂದ್ರ ಸ್ವಾಮಿಗಳು ಪಂಚಮುಖಿ ಆಂಜನೇಯನಿಗಾಗಿ ಸುಮಾರು 12 ವರ್ಷಗಳ ಕಾಲ ಇಲ್ಲಿ ತಪಸ್ಸು ಮಾಡಿದರು ಎಂದು ಜನರು ಹೇಳುತ್ತಾರೆ. ಇಲ್ಲಿ ಆಂಜನೇಯನು ವರಹ, ಗರುಡ, ನರಸಿಂಹ, ಹಯಗ್ರೀವ ಮತ್ತು ಹನುಮಂತನಿಂದ ಕೂಡಿದ ಪಂಚಮುಖದೊಂದಿಗೆ, ಅಂದರೆ 5 ಮುಖದೊಂದಿಗೆ ರಾಘವೇಂದ್ರ ಸ್ವಾಮಿಗಳ ಮುಂದೆ ಬಂದು ಪ್ರತ್ಯಕ್ಷನಾಗುತ್ತಾರೆ. ಈ ದೇವಸ್ಥಾನದಲ್ಲಿ ನೀವು ಪಂಚಮುಖಿ ಆಂಜನೇಯ ದೇವರ ಪಾದದ ಗುರುತನ್ನು ನೋಡಬಹುದು. ದೇವಸ್ಥಾನದ ಪಕ್ಕದಲ್ಲಿ ಆಂಜನೇಯ ಸ್ವಾಮಿಗಳಿಗೆ ಸಮರ್ಪಿತವಾದಂಥ, ಅಂದರೆ ಅವರು ಬಳಸುತ್ತಿದ್ದಂತಹ ಹಾಸಿಗೆ ಮತ್ತು ದಿಂಬನ್ನು ನೋಡಬಹುದು. ಇದು ಕಲ್ಲಿನಿಂದ ಕೂಡಿದೆ. ಹಾಗೆಯೇ ಪಕ್ಕದಲ್ಲಿ ಪಂಚಮುಖಿ ಆಂಜನೇಯ ಸ್ವಾಮಿಗಳು ಬಳಸುತ್ತಿದ್ದಂತಹ ಕಲ್ಲಿನ ಪುಷ್ಪಕ ವಿಮಾನವನ್ನು ನೋಡಬಹುದು. ಮಂತ್ರಾಲಯಕ್ಕೆ ಬಂದು ರೂಮ್ ಬುಕ್ಕಿಂಗ್ ಮಾಡಬೇಕಂದ್ರೆ ಮಿನಿಮಮ್ 1500ರಿಂದ 2000 ರೂಪಾಯಿ ಜೇಬಿಗೆ ಕತ್ತರಿ ಬೀಳುತ್ತೆ, ಹೌದಲ್ವಾ? ಹೆಂಗೆ ಅವಾಯ್ಡ್ ಮಾಡ್ಬೋದು ಹೇಳ್ತೀನಿ ನೋಡಿ. SRS ಮಠ ಅಂತ ಟೈಪ್ ಮಾಡಿ ಗೂಗಲ್ ಕ್ರೋಮಲ್ಲಿ ಅಥವಾ ಗೂಗಲಲ್ಲಿ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ಓಪನ್ ಮಾಡಿ, ಅಲ್ಲಿ ಎಲ್ಲ ಡೀಟೇಲ್ಸ್ ಇದೆ. ರೂಮ್ ಬುಕ್ಕಿಂಗು, ಸೇವೆಗಳು, ಹಾಗೆ ಆನ್ಲೈನಲ್ಲಿ ನೀವು ಮಂತ್ರಾಕ್ಷತೆ ಮತ್ತು ಪ್ರಸಾದನ ಆನ್ಲೈನಲ್ಲೇ ತರಿಸ್ಕೋಬೋದು ಮನೆಗೆ. ಇಂಪಾರ್ಟೆಂಟ್ಲಿ ರೂಮ್ ಬುಕ್ಕಿಂಗೋಸ್ಕರ ಈ ವೆಬ್ಸೈಟ್ನ ಯೂಸ್ ಮಾಡ್ಕೊಳ್ಳೋದು ಅತ್ಯುತ್ತಮ. ಯಾಕೆಂದರೆ ಎಲ್ಲ ಕಡೆ 1500ರಿಂದ 2000 ರೂಪಾಯಿ ನೀವು ಕೊಡಲೇಬೇಕು ಒಂದು ನೈಟ್ಗೆ. ಸೊ ಇಲ್ಲಿ ನೀವು ಬುಕ್ ಮಾಡಿದ್ರೆ ನಿಮಗೆ ಅರೌಂಡ್ 400 to 1200 ಒಳಗಡೆ ರೂಮ್ ಫೆಸಿಲಿಟಿ ಸಿಗುತ್ತೆ. ಸೊ ದಯವಿಟ್ಟು ಈ ವೆಬ್ಸೈಟ್ನ ಯೂಸ್ ಮಾಡ್ಕೊಳ್ಳಿ. ಸೊ ವೀಕ್ಷಕರೇ, ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀವಿ. ಮಂತ್ರಾಲಯಕ್ಕೆ ಬಂದುಬಿಟ್ಟು ರಾಘವೇಂದ್ರ ದೇವರ ದರ್ಶನ ಪಡೆದುಕೊಂಡು ಅಲ್ಲಿಂದ ರಾಘವೇಂದ್ರ ದೇವರಿಗೆ ಆಶೀರ್ವದಿಸಿದಂಥ ಪಂಚಮುಖಿ ದೇವರ ಪಾದಗಳನ್ನು ಸ್ಪರ್ಶಿಸಿ ಅವರ ಆಶೀರ್ವಾದವನ್ನು ಪಡೆದುಕೊಂಡು ಇವತ್ತಿನ ವಿಡಿಯೋವನ್ನು ಎಂಡ್ ಮಾಡ್ತಾಯಿದ್ದೀವಿ. ಜೈ ಶ್ರೀ ರಾಘವೇಂದ್ರ ದೇವರಿಗೆ ಜಯವಾಗಲಿ. ಸೊ ಇನ್ನೊಂದು ವಿಡಿಯೋ ಆದಷ್ಟು ಬೇಗ ಬರುತ್ತೆ. ಅದೊಂದು ಇತಿಹಾಸ ಪ್ರಸಿದ್ಧವಾದ ಒಂದು ಸ್ಥಳ ಆಗಿರುತ್ತೆ. ಆದಷ್ಟು ಬೇಗ ಬರುತ್ತೆ, ವೆಯ್ಟ್ ಮಾಡ್ತಾ ಇರಿ. ಅಲ್ಲಿವರೆಗೆ ನಿಮ್ಗೆಲ್ಲರಿಗೂ ನಮಸ್ತೆ. ಥ್ಯಾಂಕ್ ಯು. ನಮಸ್ಕಾರ.